ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಉದರವಾಯು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಅತಿ ಹೆಚ್ಚು ಜನರನ್ನ ಕಾಡುವ ಸರ್ವೇ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು. ಯಾವಾಗ ದೇಹದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ವಾಯು ಉತ್ಪತ್ತಿಯಾಗುತ್ತೋ ಆಗ ಶುರುವಾಗುತ್ತೆ ಈ ಗ್ಯಾಸ್ಟ್ರಿಕ್. ಗ್ಯಾಸ್ಟ್ರಿಕ್ ಮಾರಣಾಂತಿಕ ಕಾಯಿಲೆ ಅಲ್ಲದಿದ್ರೂ ಕೂಡ ನಮ್ಮ ಜೀವನೋತ್ಸಾಹಕ್ಕೆ ಸವಾಲೆಸೆಯುವಷ್ಟು ತೀವ್ರ ಮಟ್ಟಕ್ಕೆ ಹೋಗಬಹುದು. ತಿಂದಿರುವ ಆಹಾರ ಸರಿಯಾಗಿ ಜೀರ್ಣವಾಗದೇ ಇರೋದು, ತುಂಬಾ ವೇಗವಾಗಿ ತಿನ್ನೋದು, ಅತಿಯಾದ ಆಹಾರ ಸೇವನೆ, ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಕೂಡ ಉದರವಾಯು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇನ್ನು IBS ಅಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಸಮಸ್ಯೆಯನ್ನ ಅನುಭವಿಸುವವರು ಕೂಡ ಸಾಕಷ್ಟು ಜನರಿದ್ದಾರೆ. ಹಾಗಾದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು IBSಗೆ ನಿರ್ದಿಷ್ಟ ಕಾರಣಗಳೇನು? ಇದಕ್ಕಿರುವ ಸೂಕ್ತ ಪರಿಹಾರವೇನು? ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿಯ ಶಾಶ್ವತ ಪರಿಹಾರವಿದೆ ಅನ್ನೋದರ ಬಗ್ಗೆ ತಿಳಿಸಿಕೊಡುವುದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದಂಥ ಡಾಕ್ಟರ್ ಮಂಜುನಾಥ್ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಜನರು ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಸರಿಯಾಗಿ ತಿನ್ನೋದಿಲ್ಲ, ನೀರು ಕುಡಿಯೋದ್ರಿಲ್ಲ, ಹೀಗಾಗಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಈ IBS ಸಮಸ್ಯೆನೂ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಈ IBS ಅಂದರೆ ಏನು ಡಾಕ್ಟರ್? ಎಸ್, ಇವಾಗ ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ನೀವು ಹೇಳಿರೋ ಪ್ರಕಾರನೇ ಊಟ ತಿಂಡಿ ಹೆಚ್ಚು ಕಡಿಮೆ ಅಥವಾ ಅವರಲ್ಲಿ ಇರುವಂಥ ಅಭ್ಯಾಸಗಳು ಅವರು ಒಂದು ತೊಂದರೆಯನ್ನು ತರ್ತಾ ಇದೆ ಅಂತ ಹೇಳ್ತೀವಿ ನಾವಿಲ್ಲಿ. ಅದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ, ಬಟ್ ಇಲ್ಲಿ IBS ಅನ್ನೋದು ಏನು ವಿಶೇಷ, ಯಾಕೆ ಇದನ್ನು ನಾವು ಗ್ಯಾಸ್ಟ್ರಿಕ್ ಜೊತೆಯಲ್ಲಿ ಮಾತಾಡಬೇಕು ಅನ್ನೋದನ್ನು ಕೂಡ ಇದೆ ಇಲ್ಲಿ. ಇವಾಗ IBS ಅಂದರೆ ಈ 3 ಅಕ್ಷರಗಳನ್ನು ನಾವು ಅದನ್ನು ಎಳೆದಾಡಿ ಹೇಳಿದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಹೇಳುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇರಿಟೇಬಲ್, ಯಾವುದೋ ಒಂದು ಡಿಸ್ಕಂಫರ್ಟು, ಒಂದು ಇರಿಟೇಷನ್ ನಿಮ್ಮಲ್ಲಿ ಆಗ್ತಾ ಇದೆ, ಏನೋ ಒಂದು ಅಡಚಣೆ ಆಗ್ತಾ ಇದೆ ಅನ್ನೋದನ್ನು ಆ ಹೆಸರಲ್ಲೇ ನಿಮಗೆ ತಿಳಿದು ಬರುತ್ತೆ. ಬೌವೆಲ್ಸ್ ಅಂದ್ರೇನು? ಮಲ ವಿಸರ್ಜನೆ ಅಂದರೆ ನೀವು ಎಲ್ಲಿ ನಿಮ್ಮ ಡೆಫಿಕೇಷನ್ ಅಂತ ನೀವು ಏನು ಹೇಳ್ತೀರೋ ಅಲ್ಲಿ ಏನೋ ಒಂದು ಏರುಪೇರು ಆಗ್ತಾ ಇದೆ. ಸಿಂಡ್ರೋಮ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಕಲೆಕ್ಟಿವ್ ಆಫ್ ಸಿಂಪ್ಟಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಸೇರಿ ಅದನ್ನು ನಾವೊಂದು ಕಲೆಕ್ಟಿವ್ ಆಗಿ ಹೇಳೋದನ್ನು ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವಲ್ಲಿ. IBS ಅಂದರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್. ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂತ ಅರ್ಥ, ಇದರಲ್ಲಿ ಏನಾಗ್ತಾ ಇದೆ ಎಲ್ಲರಿಗೂ ತಿಳ್ಕೊಳ್ತೀರಾ, ಏನೋ ಇವನಿಗೆ IBS ಇದೆ ಅಂತ ಹೇಳ್ತೀರಾ. ಯಾರಿಗೆ ಹೇಳ್ತಾ ಇರ್ತಾರೆ ನೀವು? ಸಡನ್ನಾಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಯಾರೋ ಒಬ್ಬ ಹೋಗಿ 1-2 ನಿಮಿಷ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದವ್ರಿಗೆ ನೀವು IBS ಇದೆ ಅಂತ ಇರ್ರೆ, ಅಥವಾ ಏನೋ ಒಂದು ಒತ್ತಡದಲ್ಲಿದ್ದಾರೆ ಒತ್ತಡದಲ್ಲಿದ್ದಾರೆ, ಸಡನ್ನಾಗಿ ಅವರು ಹೋಗಿ ಟಾಯ್ಲೆಟ್ನ ವಿಸಿಟ್ ಮಾಡ್ತಾ ಇದ್ದಾರೆ, ಎಸ್ IBS ಅಂತ ಹೇಳ್ತೀವಿ ನಾವಲ್ಲಿ. ಅಥವಾ ಹೊಟ್ಟೆ ಇಟ್ಕೊಂಡು ಯಾಕೋ ಗೊತ್ತಿಲ್ಲ ಕೆಳ ಹೊಟ್ಟೆಯಲ್ಲಿ ಒಂಥರ ಎಡಗಡೆ ಭಾಗದಲ್ಲಿ ಒಂಥರ ಸಂಕಟ ಆಗ್ತಾ ಇದೆ ಅಂತ ಹೇಳಿದಾಗ ನಿನಗೆಲ್ಲೋ IBS ಇರಬಹುದು ಅಂತ ಹೇಳ್ಬಿಟ್ಟು ನಾವು ಶಂಕೆ ಪಡ್ತೀವಿ ಅಲ್ಲಿ. ಎಸ್, ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಯ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ, ಹೊಕ್ಕಳಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಈತ ಒಂದು ಕಿವುಚಿದ ನೋವನ್ನು ಅನುಭವಿಸ್ತಾನೆ. ಅನುಭವಿಸೋದು ಜಸ್ಟ್ ಅದು ಬಂದು ಹೋಗುವಂಥದ್ದಿದ್ದರೆ ಓಕೆ ಫೈನ್, ಎಲ್ಲರೂ ನಾವು ಅದನ್ನು ರಿಲೀವ್ ಮಾಡ್ಕೊತೀವಿ, ಅಥವಾ ಅದನ್ನು ಓಕೆ ಇಟ್ ಇಸ್ ಕಾಮನ್ ಅಂತ ಹೇಳ್ಕೊಂಡು ಬಿಡ್ಬೋದಾಯಿತು. ಬಟ್ ಇದರಲ್ಲಿ ಕಿವುಚಿದ ನೋವನ್ನು ಅನುಭವಿಸಿದ ತಕ್ಷಣವೇ ಸ್ವಲ್ಪ ನಾನು ವಾಶ್ರೂಮ್ಗೆ ಹೋಗಿ ವಿಸಿಟ್ ಮಾಡಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತಾನೆ. ಬಟ್ ಆತ ಅಲ್ಲಿ ಹೋದಾಗ ಹೆಚ್ಚಿಗೆ ಸ್ಟ್ರೈನ್ ಆಗುತ್ತೆ ಅವನಲ್ಲಿ. ನೀವು ಇದನ್ನು ಎಕ್ಸಾಂಪಲ್ ಆಗಿ ಯಾರಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ, ಈ ನಡುವೆ ಎಲ್ಲರೂ ಎಕ್ಸಾಮ್ ಸೀಸನ್ ಇವಾಗ ಇರೋದ್ರಿಂದ ಇದನ್ನು ನಾವು ಮಕ್ಕಳಲ್ಲೂ ಕೂಡ ನೋಡ್ತೀವಿ. ಬರೀ ವಯಸ್ಸಾದವರಲ್ಲಿ ಅಥವಾ ವಯಸ್ಕರಲ್ಲೇ ನೋಡಬೇಕು ಅನ್ನೋದಿಲ್ಲ, ಮಕ್ಕಳಲ್ಲೂ ಕೂಡ ನಾವು ಇದನ್ನು ನೋಡ್ತೀವಿ. ಎಲ್ಲಿ ನೋಡಿರ್ತೀರಾ ನೀವು, ಇದನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನಾನಲ್ಲಿ. ಇವಾಗ ಮಕ್ಕಳು ಎಲ್ಲ ರೆಡಿಯಾಗಿರ್ತಾರೆ, ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿ ಹೊರಟಿರ್ತಾರೆ. 1 ನಿಮಿಷ ಟಾಯ್ಲೆಟ್ಗೆ ಹೋಗಿ ಬಂದುಬಿಡ್ತೀನಿ ಅನ್ನೋದೊಂದು ಪ್ರೊಸೀಜರ್ನ ಅವರು ಫಾಲೋ ಮಾಡ್ತಾರೆ. ನೋಡ್ತಾರೆ, ಹೋಗ್ತಾರೆ, ನೀವಲ್ಲಿ ಬೇಗ ಬಾ, ಟೈಮ್ ಆಯಿತು ಅಂತ ನೀವು ಕಿರ್ಚಾಡ್ತಾರೆ. ಬಟ್ ಇಲ್ಲ, ಬರ್ತೀನಿ ಅಂತ ಅಲ್ಲಿಂದ ಉತ್ತರ ಬರ್ತಾ ಇರುತ್ತೆ. ಇಲ್ಲಿ ಏನು ಅವ್ರು ಶ್ರಮ ಪಡ್ತಾ ಇದ್ದಾರೆ, ಅವ್ರಿಗೆ ಯಾವ ಥರ ಸಿಂಪ್ಟಮ್ಗಳು ಆಕಾರ ಆಗ್ತಾ ಇದೆ, ಎಸ್ ದಿಸ್ ಇಸ್ ಆಲ್ಸೋ IBS. ಯಾಕಂದರೆ ಇಲ್ಲಿ ನೀವು ಮೊದಲೇ ಹೇಳಿದಂಗೆ ಮನಸ್ಥಿತಿ ಕೂಡ ಇಲ್ಲಾಗುತ್ತೆ. ಯಾಕಂದರೆ ಅವ್ರಿಗೆಲ್ಲ ಒಂದು ಆತಂಕ ಇರುತ್ತೆ, ಒಂದು ಭಯ ಇರುತ್ತೆ, ಆ್ಯಂಕ್ಷಸ್ನೆಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಅದರಿಂದ ಯಾವ ಥರ ಎಕ್ಸಾಮ್ ಹೋಗುತ್ತೋ, ಹೇಗೆ ಹೋಗುತ್ತೋ ಅನ್ನೋದೆಲ್ಲ ಭಯ ಇರುತ್ತೆ. ಬಟ್ ಜನರಲೈಸ್ ಪ್ರೆಷರ್ ಅವರಲ್ಲಿ ಸುತ್ತಲಿದ್ದಾಗಲೂ ಕೂಡ ಅವರಲ್ಲೊಂದು ಬೌವೆಲ್ ಒಂದು ಇರಿಟೇಷನ್ಸ್ನ ನಾವು ನೋಡ್ತೀವಿ. ಬರೀ ಇದು ಇನ್ಫೆಕ್ಟಿವ್ ಕಂಡೀಷನ್ಸಿಂದನೇ ಆಗಬೇಕು ಅಥವಾ ಕ್ರಾನಿಕ್ ಗ್ಯಾಸ್ಟ್ರಿಕ್ ಆ್ಯಂಡ್ ಎಸಿಡಿಟಿಯಲ್ಲಿ ಸಫರ್ ಆಗೋರು ಅಂತಲೇ ನೋಡಬೇಕು ಅನ್ನೋದಿಲ್ಲ, ಅಥವಾ ಹೆವಿ ಮೆಡಿಕೇಷನ್ಸಲ್ಲಿರೋರು ಅಥವಾ ಬೇರೇನೋ ಸಮಸ್ಯೆಗಳಲ್ಲಿ ಅಂದರೆ ಕ್ರಾನ್ಸ್ ಡಿಸೀಸು
ಅಥವಾ ಕೊಲೋನಲ್ ಅಲ್ಸರ್ಗಳಾಗಿರೋರು, ಕೊಲೈಟಿಸ್ ಆಗಿರೋರಲ್ಲೇ ಇರಬೇಕು ಅನ್ನೋದಿಲ್ಲ. ಈವನ್ ಮನಸ್ಥಿತಿಯ ಒಂದು ವೇರಿಯೇಷನಲ್ಲೂ ಕೂಡ ಆದ್ರೂ ಕೂಡ IBSನ ಸಮಸ್ಯೆಗಳಲ್ಲಿ ಸಫರ್ ಆಗ್ತಾ ಇದ್ದಾರೆ. ಈ ನಡುವೆ ನಾವು IBSನ ಸಮಸ್ಯೆಗಳು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ವಿ ಕ್ಯಾನ್ ರಿಲೇಟೆಡ್ ಟುವರ್ಡ್ಸ್ ಆಫ್ ಇಂಪ್ರಾಪರ್ ಇನ್ ಟೈಮ್ಲಿ ಫುಡ್, ಬ್ಯಾಡ್ ಹ್ಯಾಬಿಟ್ಸ್, ಡಯಟ್ ಆ್ಯಂಡ್ ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೇ ಇರೋದನ್ನು ಕೂಡ ನಾವು ಲೆಕ್ಕ ಹಾಕೊಳ್ತಾ ಹೋಗ್ಬೋದು. ಇವಾಗ ಇಷ್ಟು ಕಾರಣಗಳನ್ನು ಇಲ್ಲಿ IBS ಅಂದರೆ ಏನು ಅಂತೇಳ್ಬಿಟ್ಟು ಇದನ್ನು ವಿಸ್ತಾರವಾಗಿ ನಾನು ನಿಮಗೆ ಹೇಳಿದೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಇದ್ದಾರೆ. ಮಹಾವೀರ್ ಅಂತ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ಚಾಮರಾಜನಗರದಿಂದ ಕರೆ ಮಾಡಿದಂತ ಮಹಾವೀರ್ ಅವರಿಗೆ ನಮಸ್ತೆ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಕೊಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಮಹಾವೀರ್ ಅವರು, ಹೇಳಿ. ಸರ್, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಮತ್ತೆ ಎದೆ ಜಾಸ್ತಿ, ಹಾಂ, ಅವಾಗ ಮತ್ತೆ ಏನಾಗ್ತಾ ಇರುತ್ತೆ ಅವಾಗ ನಿಮಗೆ? ಅವಾಗ ಅಂದ್ರೆ ಮೋಷನ್ ಕ್ಲಿಯರ್. ಓಕೆ, ಮೋಷನ್ ಕ್ಲಿಯರ್ ಆಗೋದಿಲ್ಲ. ಓಕೆ, ಹಾ, ಫೈನ್ ಸರ್. ಓಕೆ, ಇವಾಗ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದು ತಿಳಿದಿದೆ. ಇದರಿಂದ ಎಷ್ಟು ಹಲವಾರು ವರ್ಷಗಳಿಂದನೂ ಕೂಡ ನೀವು ಸಫರ್ ಆಗ್ತಾ ಇರ್ಬೋದು ಇಲ್ಲಿ, ಅಲ್ವಾ? ಸೊ ಇದು ಇನಿಷಿಯಲ್ ಆಗಿ ಒಂದು ಸ್ಮಾಲ್ ಗ್ರೂಪ್ ಆಫ್ ಸಿಂಪ್ಟಮ್ಸಿಂದ ಸ್ಟಾರ್ಟ್ ಆಗಿರ್ಬೋದು. ಎಲ್ಲಿ ಎದೆ ಭಾಗದಲ್ಲಿ ಒಂದು ಒತ್ತಡ, ಒಂಥರ ಮೇಲ್ ತೇಗ್ ಬರೋದು, ಒಂಥರ ಬ್ಲಾಟೆಡ್ ಅಬ್ಡಮನ್ನು, ವಿಂಡ್ ಪಾಸಿಂಗು, ಗ್ಯಾಸ್ ಪಾಸ್ ಆಗುವಂಥದ್ದು ಅಥವಾ ತೇಗುಗಳು ಬರುವಂಥದ್ರಲ್ಲಿ ಸ್ಟಾರ್ಟ್ ಆಗಿರ್ಬೋದು. ಗ್ರ್ಯಾಜುವಲ್ ಆಗಿ ಇದೇನಾಗುತ್ತೆ ಅಂದರೆ ನೀವಾಗ ಒತ್ತಡಕ್ಕೆ ಜಾಸ್ತಿ ಬರ್ತೀರಾ ಅಂತ ಹೇಳಿದ್ರೆ ಎದೆ ಭಾಗದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಇವನ್ ಸಿಂಪ್ಟಮ್ಸ್ ಹೇಗೆ ಹೋಗುತ್ತೆ ಅಂದರೆ ಇಟ್ ಮಿಮಿಕ್ಸ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಮಿಮಿಕ್ಸ್ ಹಾರ್ಟ್ ಅಟ್ಯಾಕ್ ಆಲ್ಸೋ. ಮೈಕೈ ನೋವು ಬರುತ್ತೆ, ಅಲ್ಲೆಲ್ಲೋ ಗ್ಯಾಸ್ ಕೂತ್ಕೊಂಡಿದ್ದಂಗೆ ನೋವು ಅಂತೀರ ನೀವು. ಇವನ್ ಹಾರ್ಟ್ ಅಟ್ಯಾಕ್ ಕೂಡ ಇದು ಮಿಮಿಕ್ ಮಾಡ್ತಾ ಬರುತ್ತೆ. ಅಷ್ಟು ಮಟ್ಟಿಗೆ ಸ್ಟ್ರೈನಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಕಂಡೀಷನ್ ನೀವು ಸಫರ್ ಆಗ್ತಾ ಇದ್ದೀರಾ. ಪ್ಲಸ್ ಮೋಷನ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬವಲ್ ರಿಲೀವ್ ಆಗ್ತಾ ಇಲ್ಲ, ಇಲ್ಲಿ ಅನ್ಸ್ಯಾಟಿಸ್ಫ್ಯಾಕ್ಟರಿ ಬವಲ್ ಕಂಡೀಷನ್ಸ್ ಇರ್ಬೋದು ಅಲ್ಲಿ. ಸೊ ಮೈಲ್ಡ್ ಕಾನ್ಸ್ಟಿಪೇಟೆಡ್ ಥರನೂ ಹೋಗ್ತಾ ಇರ್ಬೋದು ನಿಮ್ಮ ಸಿಂಪ್ಟಮ್ಸು. ಚಿಂತೆ ಮಾಡಬೇಡಿ, ಇದೆಲ್ಲ ಗ್ರೂಪ್ ಆಫ್ ಕಲೆಕ್ಟಿವ್ ಆಫ್ ಸಿಂಪ್ಟಮ್ಸ್ ಗ್ಯಾಸ್ಟ್ರಿಕಲ್ಲಿರುತ್ತೆ. ಸೊ ಯು ಆರ್ ಸಫರಿಂಗ್ ವಿತ್ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ಬೋದು. ಕಾರಣಗಳು ಹಲವಾರು ಇರ್ಬೋದು, ಅದನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದಾಗ ತಿಳಿದು ಬರುತ್ತೆ. ಅದಕ್ಕೆ ಪ್ರಕಾರವಾಗಿ ಟ್ರೀಟ್ಮೆಂಟ್ನ ನಾವು ನಿಮಗೆ ಹೋಮಿಯೋ ಕೇರಲ್ಲಿ ಕೊಡ್ಬೋದು. ಧನ್ಯವಾದ ಮಹಾವೀರ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ IBS ಬಗ್ಗೆ ಮಾತಾಡ್ತಾ ಇದ್ವಿ. ಈ IBS ಅಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ? ಎಸ್, ವಾಟ್ ಇಸ್ ದಟ್ ಐಡೆಂಟಿಫಿಕೇಶನ್ ಸಿಂಪ್ಟಮ್ ಇನ್ IBS? ನಾರ್ಮಲಿ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಒಂಥರ ಉಬ್ರ ಅದು ಇದು ಅಂತ ಸಿಂಪ್ಟಮ್ ಹೇಳ್ತಾರೆ. ಬಟ್ IBS ಅಲ್ಲಿ ಒಂದು ಸ್ಪೆಸಿಫಿಕ್ ಸಿಂಪ್ಟಮ್ ಅನ್ನೋದಿದೆ. ಸೊ ಯಾರು ಕೂಡ ಇದನ್ನು ಓಕೆ ನೀವು IBS ಅಲ್ಲೇ ಸಫರ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಅಂಡರ್ಲೈನ್ ಮಾಡಿ ಹೇಳ್ಬೋದು. ಏನದು ಅಂತ ಹೇಳಿದ್ರೆ, ಸೊ ನಾನು ನಿಮ್ಮ ಕಾರ್ಯಕ್ರಮದಲ್ಲೂ ಮುಂದೆ ಹೇಳಿದ್ದೀನಿ, ನಾನು ಇದನ್ನು ಹೇಳ್ತೀನಿ ಕ್ಲಿಯರ್ ಆಗಿ. ಸೊ ದಿನದಲ್ಲಿ ಯಾವುದೇ ಹೊತ್ತಲ್ಲೂ ಕೂಡ ಇರ್ಬೋದು, ಸಡನ್ನಾಗಿ ನಿಮ್ಮ ದೇಹದ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಡಭಾಗದಲ್ಲಿ ಹೊಕ್ಕಳಿಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕ್ಯೂಚಿದ ಹಾಗೆ ಒಂದು ನೋವನ್ನು ನೀವು ಅನುಭವಿಸ್ತೀರಾ. ಅಂದರೆ ಸ್ಕ್ವೀಸಿಂಗ್ ಪೇಯ್ನನ್ನು ನೀವು ಅನುಭವಿಸ್ತೀರಾ. ದಿಸ್ ಫಾಲೋಡ್ ಬೈ ಅನ್ ಅರ್ಜ್ ಟು ಡೆಫಿಕೇಟ್ ಅಂತ ಹೇಳಿದ್ರೆ ನೀವು ಮೋಷನ್ಸ್ನ ಪಾಸ್ ಮಾಡಬೇಕು ಅಥವಾ ಮಲ ವಿಸರ್ಜನೆ ಮಾಡುವಂಥ ಒಂದು ಸೂಚನೆಯನ್ನು ನಿಮ್ಮ ದೇಹ ಅನುಭವಿಸುತ್ತೆ ಅಲ್ಲಿ. ಸೊ ಈ ಥರ ಒಂದು ನೋವು ಪ್ಲಸ್ ಈ ಥರದ ಒಂದು ಸೂಚನೆಯನ್ನು ಅನುಭವಿಸ್ತಾ ಇದ್ದಾಗ, ಸೊ ದಿಸ್ ಇಸ್ ಅನ್ ಫೈನೆಸ್ಟ್ ಸಿಂಪ್ಟಮ್ ಆಫ್ IBS ಅಂತ ಹೇಳ್ತೀವಿ. ಬಟ್ ನೀವು ಟಾಯ್ಲೆಟ್ಗೆ ವಿಸಿಟ್ ಮಾಡಿದಾಗ ಇಲ್ಲಿ ಏನಾಗಿರುತ್ತೆ ಅಂದರೆ ಮಿನಿಮಲ್ ಕ್ವಾಂಟಿಟಿ ಆಫ್ ಸ್ಟೂಲ್ಸ್ ಬರಬಹುದು ಒಂದು ಕಂಡೀಷನಲ್ಲಿ, ಅಥವಾ ಲೂಸ್ ಮೋಷನ್ ಆಗ್ಬೋದು ಡಯೇರಿಯಾ ಕಂಡೀಷನ್ಸಲ್ಲಿ, ಅಥವಾ ಅಲ್ಲಿ ಏನೂ ಬರೋದಿಲ್ಲ, ಬರೀ ಯು ವಿಲ್ ಹ್ಯಾವ್ ಟು ಗೋ ಆ್ಯಂಡ್ ಸ್ಟ್ರೈನು, ಸ್ವಲ್ಪ ವಿಂಡ್ ಪಾಸಿಂಗ್ ಆಗುತ್ತೆ, ಎಲ್ಲೋ ಸ್ವಲ್ಪ ಸ್ಪರ್ಟ್ಸ್ ಆಫ್ ಮ್ಯೂಕಸ್ಸು ಆಗ್ಬೋದು. ಸೊ ಯಾಕಂದರೆ ಇದನ್ನು IBSನೂ ಕೂಡ ಡಿವೈಡ್ ಮಾಡ್ತೀವಿ ನಾವಿಲ್ಲಿ. ಸೊ ಇಲ್ಲಿ ಏನಿದೆ ಅಂದರೆ ಡಯೇರಿಯಾಕ್ಕಿದ್ರೆ IBS D ಅಂತ ಹೇಳ್ತೀವಿ, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಡಯೇರಿಯಾ ಅಂತ ಹೇಳ್ತೀವಿ. ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಎಲ್ಲೋ ಗ್ಯಾಸ್ ಆಯಿತು, ತುಂಬ ಸ್ಟ್ರೈನ್ ಆಯಿತು, ನೋವಾಗ್ತಾ ಇದೆ ಅಂತ ಹೇಳಿದಾಗ ವಿಚ್ ಲೀಡ್ಸ್ ಟು ಪೈಲ್ಸ್ ಆ್ಯಂಡ್ ಪ್ರೊಲ್ಯಾಪ್ಸ್ಡ್ ರೆಕ್ಟಮ್ ಕೂಡ ಆಗುವಂಥದ್ರಲ್ಲಿ ಇದ್ದಾಗ ಏನಾಗ್ತಾ ಇರುತ್ತೆ ನಿಮ್ಗಲ್ಲಿ ಅಂತ ಹೇಳಿದ್ರೆ ನಾವು IBS C ಅಂತ ಹೇಳ್ತೀವಿ, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾನ್ಸ್ಟಿಪೇಷನ್ C ಅಂತ ಹೇಳ್ತೀವಿ. ಬಟ್ ಎರಡೂ ಕೂಡ ಆಗ್ತಾ ಇದೆ. ಒಂದ್ಸತಿ ಹೋದಾಗ ಡಯರಿಯಾ ಆಗ್ತಾ ಇದೆ, ಒಂದ್ಸತಿ ಹೋದಾಗ ಕಾನ್ಸ್ಟಿಪೇಷನ್ ಥರ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂತ ಹೇಳಿದಾಗ, ರೆಸ್ಟ್ಲೆಸ್ನೆಸ್ ಬಿಲ್ಡಪ್ ಆಗ್ತಾ ಇದೆ ಅಂತ ಹೇಳಿದಾಗ ಮಿಕ್ಸೆಡ್ ಟೈಪ್ IBS M ಅಂತೇಳಿ ಕೂಡ ಇದನ್ನು ಡಿವೈಡ್ ಮಾಡ್ತೀವಿ. ದ ಫೈನ್ ಆ್ಯಂಡ್ ದ ಕ್ಯಾಚಿಂಗ್ ಸಿಂಪ್ಟಮ್ ಆರ್ ದ PQRS ಸಿಂಪ್ಟಮ್ಸ್ ಅಂತ ನಾವು ಹೇಳಿದಾಗ ಇಲ್ಲಿ ಆ ಎಡಭಾಗದಲ್ಲಿ ಒಂದು ಕ್ಯೂಚಿದ ನೋವು ಫಾಲೋಡ್ ಬೈ ಅನ್ ಅರ್ಜ್ ಟು ಪಾಸ್ ಸ್ಟೂಲ್ಸ್ ಇರ್ಬೋದು. ಇಟ್ ಮೈಟ್ ಬಿ ಟ್ರಿಗರ್ಡ್ ವಿತ್ ಬ್ಯಾಡ್ ಫುಡ್ ಆರ್ ಡಿಲೇಡ್ ಫುಡ್ ಇರ್ಬೋದು, ಅಥವಾ ಮನಸ್ಥಿತಿಯ ಒಂದು ವೇರಿಯೇಷನು ಕೂಡ ಇರ್ಬೋದು, ಇಲ್ಲ ನೀವು ತೊಗೊಂಡಿರುವಂಥ ಮೆಡಿಕೇಷನ್ಸು ಕೂಡ ಇರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್, ಎನಿಥಿಂಗ್ ಕ್ಯಾನ್ ಬಿ ಕಾಸಿಂಗ್ ದಿಸ್ ಸಿಂಪ್ಟಮ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಸತ್ಯರಾಜು ಅಂತ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ಸತ್ಯರಾಜು ಅವರೇ ನಮಸ್ತೆ. ನಮಸ್ಕಾರ. ಓಕೆ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿ. ಹಲೋ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ಯಾದಗಿರಿ ಪತ್ರ ಜೊತೆ ಹೇಳಿ ಸರ್.
ಗ್ಯಾಸ್ಟ್ರಿಕ್ ಭಾಳ ಆಯ್ತು. ಹಾಂ ಹಾಂ, ಏನಾಗ್ತಾ ಇದೆ ಸರ್? ಗ್ಯಾಸ್ಟ್ರಿಕ್ ಭಾಳ ಇದೆ ಅಂದರೆ ಏನಾಗ್ತಾ ಇದೆ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಊಟ ಮಾಡಿದ್ರೆ ಜಾಸ್ತಿ ಜೀರ್ಣ ಆಗ್ತದೆ. ಹಾಂ ಸೇಮ್ ನಮಗೂ ನಮ್ಮ ಹೆಣ್ಮಕ್ಳಿಗೆ ಇಬ್ಬರು ಸೇಮ್ ಇದೆ ರೀ. ಹಾಂ ಹಾಂ, ಊಟ ಮಾಡಿದ್ರೆ ಜಾಸ್ತಿ ಯಾರಿಗೆ ಅದು ಥರ ಹೊಟ್ಟೆ ಉಪ್ಪನ್ನಕ್ಕಾಗ್ತು ಈ ಥರ ಆಗ್ತಾ ಇದೆ. ಓಕೆ ಓಕೆ ಓಕೆ, ಫೈನ್. ಇದೆ ನೀವು ಹೇಳೋದೆಲ್ಲನೂ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದೆ, ಹೊಟ್ಟೆ ಉಬ್ಬರ ಬರುತ್ತೆ, ಅಜೀರ್ಣ ಆಗುವಂಥದ್ದಿದೆ, ಮತ್ತು ಜೀರ್ಣ ಬೇಗ ಆಗ್ತಾ ಇಲ್ಲ ನಿಮಗೆ. ಅದ್ರ ಜೊತೆಲಿ ಸಂಕಟ ಕೂಡ ಆಗ್ಬೋದು. ಬಟ್ ಇದ್ರ ಜೊತೆಲಿ ನೀವು ಯಾದಗಿರೋರು ಅಂದರೆ ಅಲ್ಲಿ ತುಂಬ ಹೆಚ್ಚಿಗೆ ಖಾರ ತಿನ್ನೋರು ಇರ್ತೀರ, ನೀವು ಮೆಣಸಿನ್ಕಾಯಿಗಳನ್ನು ಹಾಗೆ ಆಗುತ್ತೆ ತಿನ್ನೋರು ಇರ್ತೀರ. ಸೊ ಅದು ಎಲ್ಲ ಅಭ್ಯಾಸ ಆಗಿರುತ್ತೆ. ಬಟ್ ಇಲ್ಲಿ ಯಾವುದೋ ಒಂದು ವಿಷಯದಿಂದ ಅಥವಾ ಯಾವುದೋ ಒಂದು ಕಾರಣದಿಂದ ನಿಮ್ಮಲ್ಲಿ ಕಂಪ್ಲೇಂಟು ಟ್ರಿಗರ್ ಆಗ್ತಾ ಇರುತ್ತೆ. ಸೊ ನೀವು ನಿಮ್ಮ ಹತ್ರದ ಶಾಖೆಗೆ ವಿಸಿಟ್ ಮಾಡಿ, ಹಳೆ ರಿಪೋರ್ಟ್ಸ್ ಏನಾದರೂ ಇದ್ದರೆ, ಎಂಡೋಸ್ಕೋಪಿಕ್ ಏನಾದರೂ ಮಾಡಿಸಿದ್ರೆ ಅಥವಾ ಸ್ಕ್ಯಾನ್ಗಳೇನಾದರೂ ಮಾಡಿಸಿದ್ರೆ ಅದನ್ನು ತೊಗೊಂಡು ನಮ್ಮ ಶಾಖೆಗೆ ವಿಸಿಟ್ ಮಾಡಿ, ಡೀಟೇಲಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ, ನಿಮ್ಮ ಕಂಡೀಷನ್ಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಒಂದು ಸೂಕ್ತವಾದ ಚಿಕಿತ್ಸೆಯನ್ನು ನೀಡೋಣಂತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ IBS ಅನ್ನ ಕಡೆಗಣಿಸಿದ್ರೆ ಯಾವ ರೀತಿ ತೊಂದರೆಗಳು ಎದುರಾಗಬಹುದು ಅಂತ? ಎಸ್, ಸೊ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, IBS ಇರ್ಬೋದು, ಗ್ಯಾಸ್ಟ್ರಿಕ್ಕೇ ಇರ್ಬೋದು, ಒಂದು ಫಸ್ಟ್ ಏನಾಗುತ್ತೆ ಅಂದರೆ ಓವರ್ ದ ಕೌಂಟರ್ ಡ್ರಗ್. ಅದಕ್ಕಿಂತ ಮುಂಚೆ ಮನೆಮದ್ದುಗಳನ್ನು ಮಾಡೋದು, ಓವರ್ ದ ಕೌಂಟರ್ ಡ್ರಗು, ಆಮೇಲಿಂದ ಫುಡ್ ಆಲ್ಟ್ರೇಷನ್ಸ್ ಮಾಡುವಂಥದ್ದನ್ನು ಎಲ್ಲ ಪ್ರಯತ್ನಗಳನ್ನು ನೀವು ಮಾಡ್ತೀರಾ. ಬಟ್ ಈ ಪ್ರಯತ್ನಗಳೇ ನಿಮ್ಮ ಒಂದು ಕಂಡೀಷನನ್ನು ಕಾಂಪ್ಲಿಕೇಶನಾಗಿ ತೊಗೊಂಡು ಹೋಗುತ್ತೆ ಒಂದು, ಮತ್ತು ಇಟ್ ಈಸ್ ಡಿಲೇಯಿಂಗ್ ಯುವರ್ ಕ್ಯೂರೇಟಿವ್ ಪ್ರೋಸೆಸ್ನು ಕೂಡ ಡಿಲೇ ಮಾಡ್ತಾ ಹೋಗುತ್ತೆ. ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ಕಾಸ್ ರೂಲ್ ಔಟ್ ಆಗೋದಿಲ್ಲ. ವೆದರ್ ಯು ಆರ್ ಸಫರಿಂಗ್ ವಿತ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟೇನಾ ಅಥವಾ ಎಸಿಡಿಟಿನ, ಎಲ್ಲ ಬೇರೆ ಬೇರೆನೇ ಇದೆ. ಎಸಿಡಿಟಿನ ಇಲ್ಲ ಗ್ಯಾಸ್ಟ್ರಿಕ್ ಕಂಪ್ಲೇಂಟೇನಾ ಅಥವಾ IBS ಅಂತ ಹೇಳ್ಬಿಟ್ಟು ಅದನ್ನು ರೂಲ್ ಔಟ್ ಮಾಡ್ಕೊಬೇಕು. ಅದಕ್ಕೆ ಈ ಹಲವಾರು ಕಾರಣಗಳಿಂದ ನೀವು ಅದನ್ನು ಸಫರ್ ಆಗ್ತಾ ಇದ್ದೀರಾ ಅಂತ ನಾವು ರೂಲ್ ಔಟ್ ಮಾಡ್ಕೊ ಅದರ ಮೇಲೆ ಚಿಕಿತ್ಸೆನ ಕೊಡಬೇಕು. ಸೊ ಇದಿಷ್ಟು ಪ್ರೋಸೆಸ್ಸು ಇಲ್ಲಿಗೆ ಆಗಬೇಕಾಗುತ್ತೆ. ಬಟ್ ಇದೆಲ್ಲ ಏನಾಗುತ್ತೆ, ಒಂದು ಮೆಡಿಕಲ್ ಸ್ಟೋರ್ ಒಂದು ತಲೆ ತಿಂದು ನೀವು ಅಲ್ಲಿ ತೊಗೊಳ್ತೀರಾ, ತಾತ್ಕಾಲಿಕವಾದ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು, ಕೊನೆಗೆ ಆತನು ಕೈ ಎತ್ತ ನಿಮ್ಮ ಕಂಡೀಷನ್ನು ವರ್ಸ್ಟ್ ಆಗುತ್ತೆ ಅಲ್ಲಿ. ಬಟ್ ಇಲ್ಲಿ ಕಾಂಪ್ಲಿಕೇಶನ್ ಏನು ಲೀಡ್ ಆಗುತ್ತೆ ಅಂತ ಹೇಳಿದ್ರೆ, IBS ಕಂಡೀಷನ್ಸಲ್ಲಿ ನಿಮ್ಮ ಕಾಂಪ್ಲಿಕೇಶನ್ಸು ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ನಿಮ್ಮ ಇಂಟೆಸ್ಟೈನಲ್ಲಿ ತೂತು ಬೀಳುವಂಥದ್ದು ಕಂಡೀಷನ್ ಆಗ್ಬೋದು, ಕೊಲೋನಲ್ ಅಲ್ಸರ್ಗಳನ್ನು ಆಗ್ಬೋದು, ನಿಮಗೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಆಗ್ಬೋದು, ಬಿಕಾಸ್ ಆಫ್ ಎಕ್ಸೆಸಿವ್ ಆಫ್ ಸ್ಟ್ರೈನ್ ಮಾಡೋದ್ರಿಂದ ಕೂಡ ಆಗ್ಬೋದು, ಫಿಷರ್ಗಳು ಆಗ್ಬೋದು. ಸೊ ಇವನ್ ದಿ ಕ್ಯಾನ್ಸರ್ ಆಫ್ ರೆಕ್ಟಮ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಅದೇ ಥರ ಗ್ಯಾಸ್ಟ್ರಿಕ್ಕಲ್ಲಿ ಏನೂ ಆಗೋದಿಲ್ಲ, ಊಟ ತಿಂಡಿ ತಿಂತೀನಿ, ಗ್ಯಾಸ್ಟ್ರಿಕ್ ಸಹಜನೇ ಆಗೇ ಆಗುತ್ತೆ ಅಂತ ನೀವು ಅಂದ್ಕೊಳ್ತಾ ಇರ್ತೀರ. ಬಟ್ ಎಷ್ಟೋ ಸತಿ ಊಟ ತಿಂಡಿಯಲ್ಲಿ ಒಂದು ತಾತ್ಕಾಲಿಕವಾದ ಒಂದು ಗ್ಯಾಸ್ಟ್ರಿಕ್ ಫೀಲಿಂಗ್ ಬಂದು ನ್ಯೂಟ್ರಲೈಸ್ ಆಗುತ್ತೆ, ಯಾಕಂದರೆ ನಮ್ಮ ದೇಹ ಅಷ್ಟು ಚೆನ್ನಾಗಿದೆ. ಸೊ ನಮ್ಮ ದೇಹದಲ್ಲಿ ಇರುವಂಥ ಇಮ್ಯೂನ್ ಸಿಸ್ಟಮ್ ಮೇಂಟೈನ್ ಮಾಡುತ್ತೆ. ಬಟ್ ಅದು ಹೆಲ್ಪ್ ಮಾಡದೇ ಹೋದಾಗ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸು ವರ್ಸ್ಟ್ ಆದಾಗ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗುತ್ತೆ, ಗರ್ಡ್ ಅಂತ ಹೇಳ್ತೀವಿ, ಈಸೋಫೆಗಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ ಆಗುತ್ತೆ. ಲಾಸ್ಟ್ ವರ್ಸ್ಟ್ ಅಂದರೆ ಕ್ಯಾನ್ಸರಸ್ ಕಂಡೀಷನ್ಸ್ಗೂ ನೀವು ನಿಮ್ಮನ್ನು ಲೀಡ್ ಮಾಡ್ತೀರಾ. ಸೊ ಆದಷ್ಟು ಗ್ಯಾಸ್ಟ್ರಿಕ್ ಅನ್ನೋದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಡಾಕ್ಟರ್, ಈಗ ಗ್ಯಾಸ್ಟ್ರಿಕ್ ಹಾಗೂ ಆಸಿಡಿಟಿ ಅಂತ ಹೇಳ್ತೀರಾ, ಈ ಗ್ಯಾಸ್ಟ್ರಿಕ್ ಹಾಗೂ ಆಸಿಡಿಟಿಗೆ ಏನು ಡಿಫ್ರೆನ್ಸ್ ಇದೆ ಅಂತ, ಯಾವ ರೀತಿ ಅದರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಎಸ್, ಇವಾಗ ಇದರಲ್ಲೊಂದು ಸ್ಮಾಲ್ ಗುಡ್ ನ್ಯೂಸ್ ಅಂತೇಳಿ ಹೇಳಬೇಕಾಗುತ್ತೆ ಇಲ್ಲಿ. ಸೊ ಗ್ಯಾಸ್ಟ್ರಿಕ್ಕಿನ ಕಂಪ್ಲೇಂಟ್ಸಲ್ಲಿ ಇದ್ದಾಗ ಸ್ವಲ್ಪ ಊಟ ಹೆಚ್ಚಿಗೆ ಮಾಡಿದ್ರೂ ಗ್ಯಾಸ್ಟ್ರಿಕ್ ಕಡಿಮೆ ಆಗೋಗುತ್ತೆ ಅನ್ನೋದೊಂದು ಮಾತಿದೆ. ಟ್ರೈ ಮಾಡಿರ್ತೀರ ನೀವು ಆಲ್ರೆಡಿ. ಸ್ವಲ್ಪ ಹೆಚ್ಚಿಗೆ ತಿಂದ ತಕ್ಷಣ ನನಗೆ ಗ್ಯಾಸ್ಟ್ರಿಕ್ ಇಲ್ಲ ಅಂತ ಹೇಳೋ ಒಂದು ಮಾತಿದೆ. ಎಷ್ಟೋ ಸತಿ ಇದು ಕೂಡ ಆಗುತ್ತೆ. ಬಟ್ ಇಲ್ಲಿ ಎಸಿಡಿಟಿ ಅದನ್ನು ಅಲೌ ಮಾಡೋದಿಲ್ಲ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಇಲ್ಲಿ ಅಂತ ಹೇಳಿದಾಗ, ಸೊ ಎಸಿಡಿಟಿ ಅಂದ್ರೇನು, ಗ್ಯಾಸ್ಟ್ರಿಕ್ ಅಂದ್ರೇನು ಅನ್ನೋದು ತಿಳ್ಕೊಳ್ಳೋಣಂತೆ. ಸೊ ನಾವು ಇವಾಗ ಚಿಕ್ಕ ವಯಸ್ಸಿಂದನೂ ಕೂಡ, ಒಂದು ಚಿಕ್ಕ ಮಗುವಿನ ಏಜಿಂದನೂ ಕೂಡ ಪ್ರತಿಯಾಗಿ ಟೈಮಿಗೆ ಪ್ರಕಾರವಾಗಿ ತಿಂದು ಅಭ್ಯಾಸವನ್ನು ಮಾಡಿರ್ತೀವಿ. ನಾವು 2 ತಾಸಿಗೆ ತಿಂತೀವಿ, 4 ತಾಸಿಗೆ ತಿಂತೀವಿ, ಆಮೇಲಿಂದ 6 ತಾಸಿಗೆ ತಿಂತೀವಿ, ಆಮೇಲಿಂದ ನಾವೇ ಅಭ್ಯಾಸ ಮಾಡ್ಕೊಂಡು 8 ತಾಸಿಗೆ ತಿನ್ನೋದಕ್ಕೆಲ್ಲ ಹೋಗ್ತೀವಿ. ಸಮಸ್ಯೆ ಬರುತ್ತೆ ಇಲ್ಲಿ ವೆನ್ ಯು ಆರ್ ಟೈಮ್ ಡ್ಯೂರೇಷನ್ ಎಕ್ಸ್ಪ್ಯಾಂಡ್ಸ್. ಯಾಕಂತ ಹೇಳಿದ್ರೆ ನಮ್ಮ ದೇಹವು ಮೆಕ್ಯಾನಿಕಲ್ ಆಗಿ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಗಳನ್ನು ಸೆಕ್ರೇಟ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ನೀವು ಸ್ಕೂಲಲ್ಲೆಲ್ಲ ನೋಡಿರ್ತೀರ, ನಾಯಿ ಹೊಟ್ಟೆನ ಕಟ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಫ್ಲೂಯಿಡ್ ಸೆಕ್ರೇಟ್ ಆಗುತ್ತೆ, ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿರೋದಿದೆ, ಹಿಂಗೆಲ್ಲ ತಿಳಿದಿದೆ. ಸೊ ಅದೇ ಥರನೇ ನಮ್ಮ ದೇಹದಲ್ಲೂ ಕೂಡ ಅದೇ ಆಗ್ತಾ ಇರೋದಲ್ಲಿ. ಸೊ ಏನಾದರೆ ಪ್ರತಿಯಾಗಿ ಆ ಟೈಮ್ ಪ್ರಕಾರವಾಗಿ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸು ಸೆಕ್ರೇಟ್ ಆಗುತ್ತೆ. ಇಲ್ಲಿ ಗ್ಯಾಸ್ಟ್ರಿಕ್ ಫ್ಲೂಯಿಡ್ ಸೆಕ್ರೇಟ್ ಆಗುತ್ತೆ. ಯಾಕಾಗುತ್ತೆ ಅಂತೇಳಿದ್ರೆ, ನೀವು ತಿಂದಿರ್ತೀರ, ಅದನ್ನು ಕರಗಿಸಿ ಅದನ್ನೊಂದು ಅಬ್ಸಾರ್ಪ್ಟಿವ್ ಪ್ಲ್ಯಾಟ್ಫಾರ್ಮ್ಗೆ ಮಾಡಿ ಅದನ್ನು ಮುಂದಕ್ಕೆ ತಳ್ಳೋದಕ್ಕೆ ಅದು ಸೆಕ್ರೇಟ್ ಆಗಿರುತ್ತೆ ಅಲ್ಲಿ. ಬಟ್ ಆ ಟೈಮಲ್ಲಿ ನೀವು ಏನೂ ತಿಂದಿಲ್ಲ ಅಂತ ಹೇಳಿದ್ರೆ ಇದು ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿರುವಂಥ ಮ್ಯೂಕಸ್ ಲೈನಿಂಗ್ನೇ ಇರಿಟೇಟ್ ಮಾಡಿ ಅದೇ ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ಮೇಲಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ನಿಮ್ಮ ಮೇನ್ ಸಿಂಪ್ಟಮ್ ಇಲ್ಲಿ ಏನು ಬರುತ್ತೆ ಅಂದರೆ ಉರಿ ಅನ್ನೋದನ್ನು ನೀವು ಹೇಳ್ತೀರಾ ಇಲ್ಲಿ. ಸೊ ಇಲ್ಲಿ ಉರಿ ಇದೆ, ನನ್ನ ಗಂಟ್ಲಲ್ಲಿ ಉರಿ ಇದೆ, ಬಾಯಲ್ಲಿ ಒಂಥರ ಟೇಸ್ಟ್ ಹೋಗ್ತಾ ಇದೆ, ಒಂಥರ ಬಾಯಲ್ಲೆಲ್ಲನೂ ನೀರು ತುಂಬ್ಕೊಂಡಂಗಿದೆ, ಎದೆ ಉರಿತಾ ಇದೆ ಅಂತ ನೀವು ಎಲ್ಲಿ ಹೇಳ್ತೀರಾ, ದೀಸ್ ಆರ್ ಆಲ್ ಎಸಿಡಿಕ್ ಕಂಡೀಷನ್ಸು. ಊಟ ಮಾಡಿದ್ರೆ ನನಗೆ ವಾಮಿಟ್ ಆಗ್ತಾ ಇದೆ ಅಂತ ಹೇಳ್ತೀರಾ, ವಾಸನೆ ತೊಗೊಂಡ್ರು ನನಗೆ ವಾಮಿಟ್ ಆಗ್ತಾ ಇದೆ ಅಂತ ಹೇಳ್ತೀರಾ, ದಿಸ್ ಇಸ್ ಆಲ್ ಹೈಪರ್ ಎಸಿಡಿಟಿಕ್ ಕಂಪ್ಲೇಂಟ್ಸು. ಸೊ ಇಲ್ಲಿ ಗ್ಯಾಸ್ಟ್ರಿಕಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ತಿಂದಿರೋ ತಿನಿಸು ಮತ್ತಲ್ಲಿರುವಂಥ ಗ್ಯಾಸ್ಟ್ರಿಕ್ ಫ್ಲೂಯಿಡನ್ನು ಕಂಬಷನ್ ಕರೆಕ್ಟಾಗಿ ಆಗದೆ ಹೋದಾಗ ಬ್ಲಾಟೆಡ್ನೆಸ್ ಡೆವಲಪ್ ಆಗುತ್ತೆ, ಕನ್ಸ್ಟ್ರಿಕ್ಷನ್ಸ್ ಡೆವಲಪ್ ಆಗುತ್ತೆ, ಹೆವಿನೆಸ್ ಫೀಲ್ ಆಗುತ್ತೆ, ಹೊಟ್ಟೆಲೇನೋ ಒಂಥರ ಸಂಕಟ ಆಗುತ್ತೆ. ಸೊ ಮೇಲಿನ ಭಾಗದಲ್ಲಿ ನಿಮ್ಮ ಎದೆ ಭಾಗದಲ್ಲಿ ಈ ಸಮಸ್ಯೆಗಳು ನಡೀತಾ ಇರುತ್ತೆ. ಬಟ್ ಇದೇ ಥರದ್ದು ಒತ್ತದಾಗ, ಅದು ಗ್ಯಾಸ್ ಕಂಪ್ಲೇಂಟ್ ಜಾಸ್ತಿ ಆದಾಗ, ಒತ್ತಡಕ್ಕೆ ಬಂದಾಗ ನಿಮ್ಮ ಹಾರ್ಟ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಒಂದು ಸಿಂಪ್ಟಮ್ನ ನೀವು ಹೊರಗಾಗ್ತೀರಾ ನೀವಲ್ಲಿ. ಸೊ ಇಷ್ಟು ಮಟ್ಟಿನ ಒಂದು ಚೇಂಜಸ್ನ ಮಾಡ್ತಾ ಬರುತ್ತೆ. ಎಸಿಡಿಟಿಯಲ್ಲಿ ಸಿಂಪಲ್ ಅಂತ ಹೇಳಿದ್ರೆ ಉರಿ ಅನ್ನೋದು ಇದ್ದೇ ಇರುತ್ತೆ, ಇಲ್ಲಿ ಗ್ಯಾಸ್ಟ್ರಿಕಲ್ಲಿ ಒತ್ತಡ ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ. ಸೊ ದಿಸ್ ಇಸ್ ದಿ ಮೋಸ್ಟ್ ಐಡೆಂಟಿಫಿಕೇಶನ್ ಫೀಚರ್ ಬಿಟ್ವೀನ್ ಬೋತ್ ಎಸಿಡಿಟಿ ಆ್ಯಂಡ್ ಗ್ಯಾಸ್ಟ್ರಿಕಲ್ಲಿ. ಎಷ್ಟೋ ಸರಿ ಇವನ್ ನೀರು ಕುಡಿದ್ರೆ ಕಡಿಮೆ ಆಗೋಗುತ್ತಾ ಗ್ಯಾಸ್ಟ್ರಿಕ್ ಅಂತ ಕೇಳ್ತೀರಾ ಅಥವಾ ಎಸಿಡಿಟಿ ಅಂತ ಕೇಳ್ತೀರಾ. ಸರ್ಟನ್ ಟೈಮ್ಸ್ ಈವನ್ ವಾಟರ್ ಆಲ್ಸೋ ವಿಲ್ ಟ್ರಿಗರ್ ಎಸಿಡಿಟಿ. ಯಾಕಂತ ಹೇಳಿದ್ರೆ ಮೊದಲೇ ಅದು ಆ್ಯಸಿಡ್ ಮೇಲೆ ಬಂದಿರುತ್ತೆ, ನ್ಯೂಟ್ರಲೈಸ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಹೆತ್ತು ಹೊರಗಡೆ ಹಾಕುವಂಥದ್ದನ್ನು ವಾಮಿಟ್ಟಿಗೆ ಲೀಡ್ ಆಗುತ್ತೆ ಇಲ್ಲಿ. ಸೊ ಅದೇ ಥರ ಗ್ಯಾಸ್ಟ್ರಿಕ್ ಕಂಪ್ಲೇಂಟಲ್ಲಿ ನೀರು ಹಾಕಿದ ತಕ್ಷಣ ಸಬ್ಸೈಡ್ ಆಗಬೇಕು ಅಂತ ಹೇಳಿದ ತಕ್ಷಣ ಇಲ್ಲ, ಅದು ಬಬಲ್ ಅಪ್ ಆಗಿ ಮೇಲಕ್ಕೆ ಬರುವಂಥದ್ದಿದೆ, ಕನ್ಸ್ಟ್ರಿಕ್ಷನ್ಸು ಜಾಸ್ತಿ ಕೂಡ ಆಗ್ಬೋದು. ಅದರಿಂದ ಗ್ಯಾಸ್ಟ್ರಿಕ್ ಆ್ಯಂಡ್ ಎಸಿಡಿಟಿ ಇದ್ದಾಗ ಯಾವುದೇ ಥರದ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ವೇಣುಗೋಪಾಲ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ವೇಣುಗೋಪಾಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ, ಹೇಳಿ ಸರ್. ನಮಸ್ತೆ ಸರ್. ಏನಿಲ್ಲ ಸರ್, ನಮಗೆ ಸಿಕ್ಕಾಪಟ್ಟೆ ತುಂಬಾ ಗ್ಯಾಸ್ಟ್ರಿಕ್. ಓಕೆ. ನಾವು ಏನೇ ಊಟ ಮಾಡಿದ್ರು ನೀರು ಕುಡಿದ್ರು ಕೂಡ ವಾಮಿಟ್ ಆಗ್ಬಿಡುತ್ತೆ. ಓಕೆ. ಜಾಸ್ತಿ ಈಗ ಒಂದು 6-7 ತಿಂಗಳಿಂದ ಆ ಥರನೇ ಆಗ್ತಾ ಇದೆ. ಓಕೆ. ಡಾಕ್ಟರ್ ಹತ್ರ ನಾನು ಆಲ್ರೆಡಿ ಅಲ್ಲಿ ಲೋಕಲ್ ಡಾಕ್ಟರ್ ಹತ್ರ ವಿಚಾರಿಸಿದಾಗ ಇಂಜೆಕ್ಷನ್ ಕೊಟ್ಟರು ಮತ್ತೆ ಟ್ಯಾಬ್ಲೆಟ್ ಕೊಟ್ಟು ಡೈಲಿ ಮೇಂಟೈನ್ ಮಾಡಕ್ಕೆ. ಓಕೆ. ಬಟ್ ಆದ್ರೂ ನಮ್ಗೆ ಅದೇ ತರ ತೊಂದರೆ ಆಗ್ತದೆ. ತೊಂದರೆ ಅದೇ ಥರ ಆಗ್ತಾ ಇದೆ. ಓಕೆ ಸರ್, ಇವಾಗ ಇದು ಪ್ರಾರಂಭ ಆಗೋದಕ್ಕೊಂದು 6 ತಿಂಗಳಿಂದ ಅಂತೇಳಿ, ಅದಕ್ಕಿಂತ ಮುಂಚೆ ಏನಾದ್ರು ಜ್ವರ ಬಂದಿತ್ತು, ಇಲ್ಲ ಏನಾದರೂ ಮೆಡಿಸನ್ ತೊಗೊಂಡಿದ್ರು, ಇಲ್ಲ ಎಲ್ಲೋ ಊಟ ತಿಂಡಿ ಹೆಚ್ಚು ಕಡಿಮೆ ಆಯಿತು, ಅಥವಾ ನಾನು ಉಪವಾಸವನ್ನು ಮಾಡಿದೆ ನನಗೆ ಸಮಸ್ಯೆ ಆಯಿತು, ಆ ಥರದ್ದು ಏನಾದರೂ ಕಾಸ್ ಇದೆಯಾ? ಹಾಂ ಸರ್, ಹೌದು. ಈಗ ನಾನು ವರ್ಕ್ ವಿಚಾರದಲ್ಲಿ ಕೆಲಸಕ್ಕೂ ಎಲ್ಲ ಹೋದಾಗಲ್ಲ ಕೆಲವೊಂದು ಟೈಮ್ ಮಾಡ್ತಾ ಇರಲಿಲ್ಲ ಊಟ ತಿಂಡಿ ಕರೆಕ್ಟಾಗಿ. ಅದಾದ್ಮೇಲೆ ಈ ಥರ ಸ್ಟಾರ್ಟ್ ಆಗಿದೆ. ಎಸ್. ಸೊ ಇಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಊಟವನ್ನು ಡಿಲೇ ಮಾಡಿರುವಂಥ ಕಾರಣದಲ್ಲಿ ನೀವು ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಎರಡೂ ಸಮಸ್ಯೆಯಲ್ಲೇ ನೀವು ಬಳಲ್ತಾ ಇದ್ದಾರೆ. ಏನೋ ತಾತ್ಕಾಲಿಕವಾಗಿ ಒಂದು ಚಿಕಿತ್ಸೆನ ನೀಡಿದ್ದಾರೆ, ಬಟ್ ಅದರಲ್ಲೂ ನಿಮಗೆ ಹೆಲ್ಪ್ ಆಗ್ತಾ ಇಲ್ಲ. ಚಿಂತೆ ಮಾಡಿಬಿಡಿ, ಈ ಥರ ಹಲವಾರು ಕೇಸಸ್ಸು ಹೋಮಿಯೋ ಕೇರಲ್ಲಿ ಬರುತ್ತೆ. ಬಟ್ ನಾವಿಲ್ಲಿ ಸ್ವಲ್ಪ ದೀರ್ಘಕಾಲವಾದ ಒಂದು ಚಿಕಿತ್ಸೆಯನ್ನು ಕೊಟ್ಟು ನಿಮ್ಮಲ್ಲೂ ಗುಣ ಬರೋದನ್ನು ನೋಡ್ಬೋದು. ಧನ್ಯವಾದ ವೇಣುಗೋಪಾಲ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಯೂಶಲಿ ಬ್ಲೋಟಿಂಗ್ ಅಂತ ಹೇಳ್ತೀವಿ, ಯಾಕೆ ಹೀಗೆ ಬ್ಲೋಟಿಂಗ್ ಆಗುತ್ತೆ ಅಂತ? ಎಸ್, ಇವಾಗ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಹಲವಾರು ಸಿಂಪ್ಟಮ್ಗಳು ಇದೆ ಗ್ಯಾಸ್ಟ್ರಿಕ್ಕಲ್ಲಿರುತ್ತೆ. ಬಟ್ ಏನಂದರೆ ಬರೀ ಒಂದು ಸಿಂಪ್ಟಮ್ ಮಾತ್ರ ಮೇಲೆ ಹೇಳುತ್ತೆ, ಡಾಕ್ಟರ್ ನನಗೇನೋ ಬ್ಲೋಟಿಂಗ್ ಆಗ್ತಾ ಇದೆ, ಹೊಟ್ಟೆ ಒಂಥರ ಉಬ್ರ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದರಲ್ಲೂ ಕೂಡ 2 ಥರ ಇದೆ. ಹೆಣ್ಮಕ್ಳು ಹೇಳಿದಾಗ ಏನಿದೆ, ಪುರುಷರು ಹೇಳಿದಾಗ ಏನಿದೆ ಅಂತೇಳಿ. ಆವಾಗ ನಾವು ಏನು ಕೇಳ್ತೀವಿ ಅಂದರೆ, ಊಟ ತಿಂಡಿ ಏನಾದರೂ ಹೆಚ್ಚು ಕಡಿಮೆ ಆಯಿತಾ, ಡಿಲೇಡ್ ಫುಡ್ ಮಾಡಿದ್ರ, ಇಲ್ಲ ಏನಾದರೂ ಫರ್ಮೆಂಟೆಡ್ ಫುಡ್ಡನ್ನು ಏನಾದರೂ ಹರಿಬೇರಿಯಲ್ಲಿ ತಿಂದ್ರ ಅಂತ ಕೇಳ್ತೀವಿ. ಆವಾಗ ಎಷ್ಟೋ ಸತಿ ಉತ್ತರ ಬರುತ್ತೆ, ಸರ್ ನಾನು ಫರ್ಮೆಂಟೆಡ್ ಫುಡ್ಡನ್ನು ತಿಂದೆ ಅಂದರೆ ಇಡ್ಲಿ ದೋಸೆ ಆ ಥರದನ್ನು ನಾನು ತಿಂದೆ, ಅರ್ಜೆಂಟಲ್ಲಿ ತಿಂದೆ, ಬಿಸಿ ಬಿಸಿ ಇತ್ತು, ನುಂಗುಬಿಟ್ಟೆ ಅಂತ ಹೇಳ್ತಾರೆ. ಎಸ್, ದಿಸ್ ಆಲ್ಸೋ ಕಾಸಸ್ ಬ್ಲೋಟಿಂಗು. ಪ್ಲಸ್ ಡಿಲೇಡ್ ಫುಡ್ ಆದಾಗಲೂ ಬ್ಲೋಟಿಂಗ್ ಆಗುತ್ತೆ. ಅದೇ ಹೆಣ್ಣು ಮಕ್ಕಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಿಮ್ಮ ಪೀರಿಯಡ್ಸ್ ಏನಾದರೂ ಹತ್ರ ಬರ್ತಾ ಇದೆಯಾ, ಆರ್ ಯು ಆನ್ ಯುವರ್ ಮೆನ್ಸ್ಟ್ರುಯೇಷನ್ ಅಂತ ಕೇಳ್ತೀವಿ. ಯಾಕಂದರೆ ಇಲ್ಲಿ ಎಷ್ಟೋ ಸತಿ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ವೇರಿಯೇಷನ್ಸಲ್ಲಿ ಆದರೂ ಕೂಡ ಬ್ಲೋಟೆಡ್ನೆಸ್ ಅವರಲ್ಲಿ ಫೀಲ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಸೆಪ್ರೇಟಾಗಿ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಗಳ ಜೊತೆಯಲ್ಲಿ ಈ ಬ್ಲೋಟಿಂಗ್ ಬಂದಾಗ ಹಾರ್ಮೋನಲ್ ಕಂಡೀಷನ್ಸು ನಾವು ಕೇಳಬೇಕಾಗತ್ತೆ. ಸೊ ಅದರಿಂದ ಹೆಣ್ಣು ಮಕ್ಕಳಲ್ಲಿ ಆಗುವಂಥ ಬ್ಲೋಟಿಂಗನ್ನು ನಾವು ಸ್ವಲ್ಪ ಗಂಭೀರವಾಗಿ ತೊಗೊಳ್ತೀವಿ. ಯಾಕಂದರೆ ಅಲ್ಲಿ ಬರೀ ಗ್ಯಾಸ್ಟ್ರಿಕ್ ಒಂದೇ ಇರೋದಿಲ್ಲ, ದೇರ್ ವುಡ್ ಬಿ ಅನ್ ಅದರ್ ಅಂಡರ್ಲೈನ್ಡ್ ಕಂಡೀಷನ್ನು ಕೂಡ ಇರ್ಬೋದು ಅಂತ ಹೇಳ್ಬಿಟ್ಟು ತೊಗೊಳ್ತಾ ಬರ್ತೀವಿ ನಾವಿಲ್ಲಿ. ಸೊ ಬಟ್ ಇನ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸಲ್ಲಿ ಬ್ಲೋಟಿಂಗ್ ಇಸ್ ಅ ನಾರ್ಮಲ್ ಜನರಲ್ ಆಗಿ ಆಗುವಂಥ ಒಂದು ಮೇಜರ್ ಸಿಂಪ್ಟಮ್ ಅಂತ ಹೇಳ್ಬೋದು. ಓಕೆ ಡಾಕ್ಟರು, ಮತ್ತೊಬ್ಬರು ಕಾಲರ್ ಇದ್ದಾರೆ, ವಿಜಯಪುರದಿಂದ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಡಾಕ್ಟರ್ ಜೊತೆ ಮಾತಾಡಬೇಕಾಗಿತ್ತು. ಮಾತಾಡಿ ನಿಮ್ಮ ಸಮಸ್ಯೆ ಹೇಳಿ. ಹಲೋ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ ಸರ್. ಹೇಳಿ ಸರ್. ನನಗೆ ಈಗ ಒಂದು 2 ವರ್ಷದಿಂದ ಏನಾಗಿತ್ತು ಸರ್, ರಾತ್ರಿ ಮನ್ಕೊಂಡಲ್ಲಿ ಉಸಿರು ಕಟ್ ಆಗ್ತಾ ಇತ್ತು ಮತ್ತು ಊಟ ಮಾಡಿದ ತಕ್ಷಣ ಹೊಟ್ಟಿ ಬ್ಯಾನ್ ಆಗ್ತಾ ಇತ್ತು ಸರ್. ರಾತ್ರಿ ಎಕ್ದಮ್ ಉಸಿರು ಬಂದಾಗಿ ಮೇ ಎಲ್ಲ ದೌಡ್ ಬಿಟ್ಬಿಡ್ತಿತ್ತು. ಓಕೆ. ಅದೆಲ್ಲ ತಗೊಳ್ಳಿ ಹೊರಗೆ ತೋರಿಸಿದನು ಸರ್, ಅದು ಏನೂ ಹೇಳಿಲ್ಲ. ಒಬ್ಬರು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇದೆ ಅಲ್ಲ ಸರ್ ನಿಮ್ಗೆ,
ವಿಜಯಪುರ್ನಲ್ಲಿ ಅಲ್ಲಿ ಹೋಗಿ ಅವ್ರು ಏನಂದ್ರೆ ಅಸಿಡಿಟಿ ಮತ್ತು ಪಿತ್ತದಿಂದ ಈ ರೀತಿ ಆಗುತ್ತೆ ಅಂತ ಹೇಳಿದ್ರು ಸರ್. ಓಕೆ. ಅದು ID ಮಾಡಿಸಿ 1 ವರ್ಷ ನಾ ತೊಗೊಂಡಿನಿ ಸರ್. ಅದು ಒಂದು 50% ಕಡಿಮೆ ಆಗಿದೆ. ಇನ್ನು ಮತ್ತು ದಮ್ಮು ಮತ್ತು ಅದು ಕೇಕ್ ಬಂದಂಗೆ ಆಗ್ತಾ ಇದೆ ನಡೆದ ತಕ್ಷಣ. ಫೈನ್ ಸರ್. ಈಗ ನೀವು ಚಿಕಿತ್ಸೆಯಲ್ಲಿ ಆಲ್ರೆಡಿ ಇದ್ದೀರಾ, ಒಂದು 50%ನ ಗುಣವನ್ನು ನೀವು ನೋಡ್ತಾ ಇದ್ದೀರಾ. ಅದೇ ಥರನೇ ಡ್ಯೂರೇಷನಲ್ ಟ್ರೀಟ್ಮೆಂಟಲ್ಲಿ ಕರೆಕ್ಟಾಗಿ ಕಂಟಿನ್ಯೂ ಮಾಡಿ ಅವರಲ್ಲಿ ನಿಮ್ಮ ಕೇಸ್ ಹಿಸ್ಟ್ರಿಯನ್ನು ತೊಗೊಂಡು ಅದಕ್ಕೆ ಪ್ರಕಾರವಾಗಿ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ಅದರ ಪ್ರಕಾರವಾಗಿ ಹೋಗಬೇಕಾಗತ್ತೆ. ಅದನ್ನು ಫಾಲೋ ಮಾಡ್ತಾ ಹೋಗಿ ಅದರ ಜೊತೆಯಲ್ಲಿ ನೀವು ಊಟ ತಿಂಡಿಯ ಒಂದು ವ್ಯತ್ಯಾಸಗಳನ್ನು ಕೂಡ ಹೇಳಿರ್ತೀವಿ ನಾವು, ಅದನ್ನು ದಯವಿಟ್ಟು ಫಾಲೋ ಮಾಡಿ. ಇಲ್ಲಿ ಗ್ಯಾಸ್ಟ್ರಿಕ್ಕಿನ ಸಿಂಪ್ಟಮ್ ಇದೆ ನಿಮಗಲ್ಲಿ, ರಾತ್ರಿ ಹೊತ್ತು ಉಸಿರು ಎದ್ದೇಳ್ತಾ ಇದೆ ಅಥವಾ ನೀವು ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರೆ ನಾವಲ್ಲೊಂದು ಕ್ವಶನ್ ಮಾರ್ಕ್ ಹಾಕಿರ್ತೀವಿ. ಸ್ಲೀಪ್ ಆ್ಯಪ್ನಿಯಾ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಿ ಸಡನ್ನಾಗಿ ಉಸಿರು ಕಟ್ಟಿದಂಗೆ ಒಂಥರ ಫೀಲಿಂಗ್ ಬರುತ್ತೆ. ದೇಹದ ತೂಕ ಏನಾದರೂ ಹೆಚ್ಚಿಗೆ ಇದ್ದಾಗ ಸ್ವಲ್ಪ ದೇಹದ ತೂಕವನ್ನು ಕಡಿಸಲು ಸ್ವಲ್ಪ ಪ್ರಯತ್ನಗಳನ್ನು ಮಾಡಿ ಸರ್. ಧನ್ಯವಾದ ಮಲ್ಲಿಕಾರ್ಜುನ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ IBS ಹಾಗೂ ಗ್ಯಾಸ್ಟ್ರಿಕ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ತೆ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಡಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ ಹೀಗಿದೆ 1800108112. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ.